ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಯಾವ ರೀತಿಯಾಗಿ ಕರೆಕ್ಷನ್ ಮಾಡೋದು ಅಂತ. ಹೌದು ಸ್ನೇಹಿತರೆ, ಸಾಕಷ್ಟು ಜನರಿಗೆ ಗೊಂದಲ ಇತ್ತು. ಏನಪ್ಪ ಅಂತಂದರೆ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದಲ್ಲಿ ನಮ್ಮ ಒಂದು ಹೆಸರು ತಪ್ಪಾಗಿರ್ಬೋದು, ವಿಳಾಸ ತಪ್ಪಾಗಿರ್ಬೋದು, ಆಮೇಲೆ ಫಾದರ್ ನೇಮ್ ಆಗಿರ್ಬೋದು, ಆಮೇಲೆ ನಿಮ್ಮ ಒಂದು ಆದಾಯ ಏನಪ್ಪ ಅಂತಂದರೆ ಹೆಚ್ಚು ಕಮ್ಮಿ ಆಗಿರ್ಬೋದು. ಇದನ್ನೆಲ್ಲ ಕರೆಕ್ಷನ್ ಮಾಡೋದಕ್ಕೆ ನಿಮಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗಾದರೆ ಆನ್ಲೈನಲ್ಲಿ ಸುಲಭವಾಗಿ ಯಾವ ರೀತಿಯಾಗಿ ಕರೆಕ್ಷನ್ ಮಾಡೋದು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ. ಇಲ್ಲಿ ನಿಮ್ಮದು ಏನಪ್ಪ ಅಂತಂದರೆ ಆಲ್ರೆಡಿ ಅಪ್ಲಿಕೇಶನ್ ಇರುತ್ತೆ. ನಾಡು ಕಚೇರಿ ವೆಬ್ಸೈಟಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಇರುತ್ತೆ ನಿಮ್ಮದು. ಅಂದರೆ ಇನ್ಕಮ್ ಕ್ಯಾಸ್ಟ್ ಇರುತ್ತೆ, ಬಟ್ ತಪ್ಪಾಗಿರುತ್ತೆ. ಓಕೆನಾ, ಅದನ್ನು ಕೂಡ ಇವಾಗ ಸುಲಭವಾಗಿ ಸರಿ ಮಾಡ್ಕೋಬೋದು. ಹಾಗಾದರೆ ಬನ್ನಿ ನೋಡೋಣ. ಮೊದಲಿಗೆ ನೀವು ನಾಡ ಕಚೇರಿ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನಾಡ ಕಚೇರಿ ವೆಬ್ಸೈಟಲ್ಲಿ ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಅಂತ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಮೇಲೆ ಹೋಗಬೇಕಾಗುತ್ತೆ. ಹೋದ ತಕ್ಷಣ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ನೋಡಿ, ಅಪ್ಲೈ ಆನ್ಲೈನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಮೊಬೈಲ್ ನಂಬರ್ ಹಾಕಿಬಿಟ್ಟು ಲಾಗಿನ್ ಮಾಡೋದಕ್ಕೆ ಕೇಳುತ್ತೆ. ನೀವು ಸುಲಭವಾಗಿ ಪಬ್ಲಿಕ್ ಲಾಗಿನಲ್ಲಿಯೇ ಮಾಡ್ಬೋದು. ನಮಗೆ ಇಲ್ಲಿ ಏನಪ್ಪ ಅಂತಂದರೆ ಲಾಗಿನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮ್ಮೊಂದು ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ಮೊಬೈಲ್ ನಂಬರ್ ಹಾಕಿಬಿಟ್ಟು ಇಲ್ಲಿ OTP ತೊಗೊಂಡ್ಬಿಟ್ಟು ಲಾಗಿನ್ ಮಾಡ್ಕೋಬೇಕಾಗತ್ತೆ. ಓಕೆ, ಲಾಗಿನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿಯಾಗಿ ಒಂದು ಡ್ಯಾಶ್ಬೋರ್ಡ್ ಕಾಣಿಸುತ್ತೆ ನಿಮಗೆ ಅಪ್ಲಿಕೇಶನದು. ಇದರಲ್ಲಿ ಏನಪ್ಪ ಅಂತಂದರೆ ಹೊಸ ವಿನಂತಿ ಅಂತಿದೆ ನೋಡಿ, ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಜಾತಿ ಪ್ರಮಾಣ ಪತ್ರ ಹೀಗೆ ಶೋ ಆಗ್ತವೆ. ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತಿದೆ ನೋಡಿ, ಜಾತಿ ಪ್ರಮಾಣ ಪತ್ರದ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಏನಪ್ಪ ಅಂತಾರೆ ನೆಕ್ಸ್ಟ್ ಇಲ್ಲಿ ಜಾತಿ ಪ್ರಮಾಣ ಪತ್ರದ ಬಗ್ಗೆ ನಿಮಗೆ ಎಷ್ಟು ಅಮೌಂಟ್ ಕಟ್ಟಬೇಕು ಅನ್ನೋದು ಕೂಡ ಸೇವಾ ಶುಲ್ಕವನ್ನು ಕೂಡ ತೋರಿಸ್ತಾ ಇದೆ. ಇಲ್ಲಿ 40 ರೂಪಾಯಿ ಪೇ ಮಾಡಬೇಕಾಗತ್ತೆ. ಆಮೇಲೆ ನಿಮಗೆ ಗರಿಷ್ಠ ದಿನಗಳು ನಿಮಗೆ ಅಪ್ರೂವಲ್ ಆಗೋದಕ್ಕೆ 21 ದಿನ ಟೈಮ್ ಇರುತ್ತೆ. ಅಷ್ಟರೊಳಗಡೆ ನಿಮಗೆ ಅಪ್ರೂವಲ್ ಆಗುತ್ತೆ. ಓಕೆನಾ, ಇದರಲ್ಲಿ ನಿಮಗೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ಕೂಡ ತೋರಿಸಲಾಗಿದೆ. ಈ ದಾಖಲಾತಿಗಳನ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಇದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಂದುವರಿಸಿ ಅಂತ ನೋಡಿ, ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯು ವಿಲ್ ಬಿ ರೀಡೈರೆಕ್ಟೆಡ್ ಟು ಆಧಾರ್ ಅಥೆಂಟಿಕೇಷನ್ ಸೈಟ್ ಅಂತೇಳಿ ಬರುತ್ತೆ. ನಿಮಗೆ ಡೈರೆಕ್ಟಾಗಿ ಆಧಾರ್ ಸೈಟ್ಗೆ ಹೋಗುತ್ತೆ. ಇಲ್ಲಿ ಓಕೆ ಅಂತೇಳಿ ಕೊಟ್ಬಿಡಿ. ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಆಧಾರ್ ಕಾರ್ಡನ್ನು KYC ಮಾಡಬೇಕಾಗತ್ತೆ. ನಿಮ್ಮ ಒಂದು 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಚೆಕ್ ಬಾಕ್ಸ್ ಮಾಡ್ಕೊಳ್ಳಿ. ಚೆಕ್ ಬಾಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ OTP ಅಂತ ನೋಡಿ, OTP ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ OTP ತೊಗೊಂಡ್ಬಿಟ್ಟು ಅಥೆಂಟಿಕೇಷನ್ ಮಾಡಬೇಕಾಗತ್ತೆ. OTP ತೊಗೊಂಡ್ಬಿಟ್ಟು ಅಥೆಂಟಿಕೇಷನ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮದು ಏನು ಇನ್ಕಮ್ ಕ್ಯಾಸ್ಟ್ ಆಲ್ರೆಡಿ ಇದೆಯಲ್ಲ ಅದು ಇಲ್ಲಿ ಶೋ ಆಗುತ್ತೆ. ಓಕೆ, ಇನ್ಕಮ್ ಕ್ಯಾಸ್ಟ್ ನಿಮ್ಮೊಂದು ಜಾತಿ ಪ್ರಮಾಣ ಪತ್ರ ಇಲ್ಲಿ ಶೋ ಆಗುತ್ತೆ. ಆದ ತಕ್ಷಣ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ನೋಡಿ, ಇಲ್ಲಿ ಚೆಕ್ ಬಾಕ್ಸ್ ಮಾಡಬೇಕಾಗತ್ತೆ. ಚೆಕ್ ಬಾಕ್ಸ್ ಮಾಡಿಬಿಟ್ಟು ಪೂರ್ವ ವೀಕ್ಷಣೆ ಅಂತ ನೋಡಿ, ಪೂರ್ವ ವೀಕ್ಷಣೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೂರ್ವ ವೀಕ್ಷಣೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತೋರಿಸುತ್ತೆ. ನಿಮ್ಮೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮದೇನ ಅಲ್ವಾ ಅಂಥೇಳಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಇತ್ತು ಅಂತಂದರೆ ಇಲ್ಲಿ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಪೂರ್ವ ವೀಕ್ಷಣೆಯ ಕೆಳಗಡೆ ಇದೆ ನೋಡಿ, ನನ್ನ ಎಲ್ಲ ಮಾಹಿತಿ ಸರಿಯಾಗಿದೆ ಅಂತ ಕೂಡ ಒಂದು ಬಂದಿದೆ. ಆಮೇಲೆ ತಿದ್ದುಪಡಿ ಬೇಕು, ನಿಮ್ಮದೇನಾದರೂ ಇಲ್ಲಿ ತಪ್ಪಾಗಿತ್ತು ಅಂತಂದರೆ ತಿದ್ದುಪಡಿ ಬೇಕು ಅಂತ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನೆಲ್ಲ ತಿದ್ದುಪಡಿ ಮಾಡೋದಕ್ಕೆ ನಿಮಗೆ ಬೇಕಾಗಿದೆ ಅಂತ ಕೇಳಿದೆ. ನಿಮ್ಮ ಒಂದು ಹೆಸರು ಬದಲಾವಣೆ ಮಾಡ್ಬೋದು. ಆಮೇಲೆ ಜಾತಿ ಬದಲಾವಣೆ, ನಿಮ್ಮದೇನಾದರೂ ಜಾತಿ ಚೇಂಜಸ್ ಆಗಿತ್ತು ಅಂತಂದರೆ, ಅಂದರೆ ಪ್ರವರ್ಗ A ಮತ್ತು B ಮತ್ತು C ಅಂತ ಮಾಡಿದ್ದಾರೆ ಇವಾಗ SC ST SC ಅವರಿಗೆ, ಅದನ್ನು ಕೂಡ ಇಲ್ಲಿ ಸರಿ ಮಾಡ್ಕೋಬೋದು. ಆಮೇಲೆ ವಿಳಾಸ ಬದಲಾವಣೆ, ನಿಮ್ಮ ಒಂದು ವಿಳಾಸವನ್ನು ಕೂಡ ಬದಲಾವಣೆ ಮಾಡ್ಬೋದಾಗಿದೆ. ಆಮೇಲೆ ಫೋಟೋ ಬದಲಾವಣೆ, ನಿಮ್ಮ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಏನಾದರೂ ಫೋಟೋ ಚೇಂಜಸ್ ಆಗಿತ್ತು ಅಂತಂದರೆ ಅದನ್ನು ಕೂಡ ಬದಲಾವಣೆ ಮಾಡ್ಬೋದು. ಇವಾಗ ನೀವು ಏನೆಲ್ಲ ಚೇಂಜಸ್ ಮಾಡೋರಿದ್ರಿ ಆ ಒಂದು ಎಲ್ಲ ಚೇಂಜಸ್ಸನ್ನಲ್ಲಿ ಟಿಕ್ ಮಾಡ್ಕೋಬೇಕಾಗತ್ತೆ. ಓಕೆ, ಟಿಕ್ ಮಾಡಿಬಿಟ್ಟು ಇಲ್ಲಿ ಸಲ್ಲಿಸಿ ಅಂತ ನೋಡಿ, ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ರೀತಿಯಾಗಿ ಒಂದು ತಿದ್ದುಪಡಿಯ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮೊಂದು ಅರ್ಜಿದಾರ ಹೆಸರಾಗಿರ್ಬೋದು, ತಂದೆ ತಾಯಿ ಹೆಸರು, ವಿಳಾಸ ಎಲ್ಲನೂ ಕೂಡ ಬಂದಿರುತ್ತೆ. ಇವಾಗ ಇಲ್ಲಿ ಏನಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ ಸಂಖ್ಯೆನ ಹಾಕೋಬೇಕಾಗತ್ತೆ. ನಿಮ್ಮೊಂದು ಮೊಬೈಲ್ ಸಂಖ್ಯೆ ಹಾಕಿಬಿಟ್ಟು OTP ತೊಗೋಬೇಕಾಗತ್ತೆ. OTP ತೊಗೊಂಡ್ಬಿಟ್ಟು ಇಲ್ಲಿ ವೆರಿಫೈ ಮಾಡಬೇಕಾಗತ್ತೆ. ಓಕೆನಾ,
ಒ ಟಿ ಪಿ ತೊಗೊಂಡ್ಬಿಟ್ಟು ಪರಿಶೀಲಿಸಿ ಅಂತೇಳಿ ಕೊಟ್ಟ ತಕ್ಷಣ ನಿಮಗೆ ವೆರಿಫೈಡ್ ಅಂತೇಳಿ ಬಂದುಬಿಡುತ್ತೆ. ಬಂದ ತಕ್ಷಣ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಇವಾಗ ನಾವೇನಪ್ಪ ಅಂತಂದರೆ ಇಲ್ಲಿ ವಿಳಾಸ ಮತ್ತು ಫೋಟೋವನ್ನು ಚೂಸ್ ಮಾಡಿದ್ವಿ ಬದಲಾವಣೆ ಮಾಡೋದಕ್ಕೆ. ಅದಕ್ಕೋಸ್ಕರ ಈ ರೀತಿ ಬಂದಿದೆ. ಇಲ್ಲಿ ವಿಳಾಸ ಮತ್ತು ಫೋಟೋವನ್ನು ಆಧಾರ್ ಪ್ರಕಾರ ಮಾರ್ಪಡಿಸಬಹುದು. ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆ ಆ ರೀತಿಯಾಗಿ ಆಗುತ್ತೆ. ಓಕೆನಾ. ಇವಾಗ ಇಲ್ಲಿ ಆಧಾರ್ ಮುಂದುವರಿಯಿರಿ ಅಂತ ನೋಡಿ, ಆಧಾರ್ಗೆ ಮುಂದುವರಿಯಿರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಧಾರ್ ಕಾರ್ಡನ್ನು ಅಥೆಂಟಿಕೇಷನ್ ತೊಗೊಂಡ್ಬಿಟ್ಟು ಈ ಸೈನ್ ಮಾಡಬೇಕಾಗುತ್ತೆ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಇರುವಂಥ ಫೋಟೋ ಬರುತ್ತೆ. ಆಮೇಲೆ ಆಧಾರ್ ಕಾರ್ಡ್ ಪ್ರಕಾರ ವಿಳಾಸ, ನಿಮ್ಮೊಂದು ಆಧಾರ್ ಕಾರ್ಡಲ್ಲಿ ಯಾವ ರೀತಿ ವಿಳಾಸ ಇದೆ ಆ ರೀತಿ ವಿಳಾಸ ಇಲ್ಲಿ ಬರುತ್ತೆ. ಅದಾದಮೇಲೆ ಪಿನ್ ಕೋಡ್ ಕೂಡ ಬಂದಿರುತ್ತೆ. ಆಮೇಲೆ ನಿಮ್ಮೊಂದು ಜಿಲ್ಲೆ, ತಾಲೂಕು, ಆಮೇಲೆ ಹೋಬಳಿ, ಆಮೇಲೆ ಗ್ರಾಮವನ್ನು ಕೂಡ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇಷ್ಟಾದಮೇಲೆ ಕೆಳಗಡೆ ಹೌದು ಅಂತ ನೋಡಿ, ಹೌದು ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಹೊಸ ಅಕ್ನಾಲಜ್ಮೆಂಟ್ ನಂಬರ್ ಜನ್ರೇಟ್ ಆಗುತ್ತೆ. GST ನಂಬರ್ ಇಲ್ಲಿ ಜನ್ರೇಟ್ ಆಗುತ್ತೆ. ಜನ್ರೇಟ್ ಆದ ತಕ್ಷಣ ಇಲ್ಲಿ ಓಕೆ ಅಂತ ಕೊಡಿ. ಇದನ್ನು ಒಂದು ಸಲ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ. ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಓಕೆ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಈ ಸೈನ್ಗೆ ಮುಂದುವರಿಯಿರಿ ಅಂತೇಳಿ ಬರುತ್ತೆ. ಓಕೆನಾ. ಇಲ್ಲಿ ನೀವು ಮತ್ತೆ ಈ ಸೈನ್ ಮಾಡಬೇಕಾಗತ್ತೆ. ನಿಮ್ಮ ಒಂದು ರಸೀದಿ ಸಂಖ್ಯೆ ಬಂದಿರುತ್ತೆ, ಅಂದರೆ RD ಸಂಖ್ಯೆ ಬಂದಿರುತ್ತೆ. ಇಲ್ಲಿ ನೀವು ಬದಲಾವಣೆ ಮಾಡಿದ್ದು ಆಮೇಲೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಎಲ್ಲನೂ ಕೂಡ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಇವಾಗ ಈ ಸೈಗೆ ಮುಂದುವರಿಯಿರಿ ಅಂತ ನೋಡಿ, ಈ ಸೈಗೆ ಮುಂದುವರಿಸಬೇಕಾಗತ್ತೆ. ಈ ಸೈಗೆ ಮುಂದುವರಿಯಿರಿ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಈಸ್ ಯುವರ್ ಆಧಾರ್ ಲಿಂಕ್ಡ್ ವಿತ್ ಯುವರ್ ಮೊಬೈಲ್ ಅಂತೇಳಿ ಬಂದಿದೆ. ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇದೆಯಾ ಅಂತೇಳಿ ತೋರಿಸ್ತಾ ಇದೆ. ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇತ್ತು ಅಂತಂದರೆ ಎಸ್ ಅಂತ ಕೊಡಿ. ಎಸ್ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಡೈರೆಕ್ಟಾಗಿ ಆಧಾರ್ಗೆ ಈ ಸೈನ್ ಮಾಡೋದಕ್ಕೆ ಕೇಳುತ್ತೆ. ನಿಮ್ಮ ಒಂದು 12 ಡಿಜಿಟ್ ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಇಲ್ಲಿ ಗೆಟ್ OTP ಅಂತ ಕೊಡಿ. ಗೆಟ್ OTP ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಎಂಟರ್ ಯುವರ್ ಆಧಾರ್ OTP ಅಂದರೆ ನಿಮ್ಮೊಂದು ಆಧಾರ್ ಕಾರ್ಡ್ಗೆ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗೆ OTP ಬಂದಿರುತ್ತಲ್ಲ ಆ ಒಂದು OTPನ ಇಲ್ಲಿ ಹಾಕಿಬಿಟ್ಟು ಚೆಕ್ ಬಾಕ್ಸ್ ಮಾಡಿಬಿಟ್ಟು ಸಬ್ಮಿಟ್ ಅಂತೇಳಿ ಮಾಡಬೇಕಾಗುತ್ತೆ. ಓಕೆ, ಸಬ್ಮಿಟ್ ಅಂತ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಏನಪ್ಪ ಅಂತಂದರೆ ಹಣ ಪಾವತಿ ಮಾಡೋದಕ್ಕೆ ಮುಂದುವರಿಯಿರಿ ಅಂತೇಳಿ ಬರುತ್ತೆ. ಇಲ್ಲಿ 40 ರೂಪಾಯಿ ಅಮೌಂಟನ್ನು ಪೇ ಮಾಡೋದಿರುತ್ತೆ. ಇಲ್ಲಿ ಇವಾಗ ಹಣ ಪಾವತಿಸಲು ಮುಂದುವರಿಯಿರಿ ಅಂತ ನೋಡಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸ್ವೀಕೃತಿ ಸಂಖ್ಯೆ ಓಪನ್ ಆಗುತ್ತೆ. ಇಲ್ಲಿ ಸ್ವೀಕೃತಿ ಸಂಖ್ಯೆ ಓಪನ್ ಆದ ತಕ್ಷಣ ನಿಮಗೆ ಇಲ್ಲಿ ಪಾವತಿಸಬೇಕಾದ ಮೊತ್ತ 40 ರೂಪಾಯಿ ಪೇ ಮಾಡೋದಿರುತ್ತೆ. ಇಲ್ಲಿ ಕೆಳಗಡೆ ಚೆಕ್ ಬಾಕ್ಸ್ ಮಾಡ್ಕೊಳ್ಳಿ. ಚೆಕ್ ಬಾಕ್ಸ್ ಮಾಡಿಬಿಟ್ಟು ಫೋನ್ಪೇ ಅಂತ ನೋಡಿ ಫೋನ್ಪೇ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ QR ಕೋಡ್ ಓಪನ್ ಆಗುತ್ತೆ. ನಾಡ ಕಚೇರಿ ಒಂದು QR ಕೋಡ್ ಓಪನ್ ಆಗುತ್ತೆ. ಈ ಒಂದು QR ಕೋಡ್ಗೆ ಫೋನ್ಪೇ ಮೂಲಕ ಸ್ಕ್ಯಾನ್ ಮಾಡಿಬಿಟ್ಟು ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಪೇ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನಿಮ್ಮೊಂದು ಪೇಮೆಂಟ್ ಸಕ್ಸಸ್ ಅಂತೇಳಿ ಬಂದುಬಿಡುತ್ತೆ. ಓಕೆನಾ. ಪೇ ಮಾಡಿದ ತಕ್ಷಣವೇ ಪೇಮೆಂಟ್ ಸಕ್ಸಸ್ ಅಂತೇಳಿ ಬರುತ್ತೆ. ಬಂದ ತಕ್ಷಣ ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಂದುವರಿಯಿರಿ ಅಂತ ನೋಡಿ ಮುಂದುವರಿಯಿರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ ಅಂತೇಳಿ ಬರುತ್ತೆ. ಓಕೆನಾ. ಆಮೇಲೆ ನಿಮ್ಮೊಂದು ಅಪ್ಲಿಕೇಶನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಹತ್ರ ಸೇವ್ ಮಾಡಿ ಇಟ್ಕೊಳ್ಳಿ. ಮುಂದೆ ಏನಪ್ಪ ಅಂತಂದರೆ ಸ್ಟೇಟಸನ್ನು ಚೆಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನೀವೇನಪ್ಪ ಅಂತಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮತ್ತು ಇತರೆ ಡಾಕ್ಯುಮೆಂಟ್ಸ್ಗಳನ್ನ ನೀವು ಈ ರೀತಿಯಾಗಿ ತಿದ್ದುಪಡಿ ಮಾಡ್ಬೋದು ಅಂತ ಹೇಳ್ತಾ, ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ.